ನನ್ನ ಎಲ್ಲ ಸಮಾಜ ಬಾಂಧವರೇ, ಇದುವರೆಗೆ ದತ್ತಾತ್ರೇಯ ರೆಡ್ಡಿ ಅಣ್ಣ ಅವರು ಅಖಿಲ ಭಾರತ ಕೋಲಿ ಸಮಾಜದ ಬಗ್ಗೆ ಇಡಿಯಾಗಿ ಸವಿಸ್ತಾರವಾಗಿ ತಮ್ಮೆದುರು ಮಾತನಾಡಿದ್ದಾರೆ. ಕೋಲಿ ಸಮಾಜ ಅಂದ ಕೂಡಲೇ ಇಲ್ಲಿ ತನಕ ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾಜದ ಜನ ಜಾಗೃತರಾಗದೇ ಇರತಕ್ಕಂಥ ಸಂದರ್ಭದೊಳಗ 1996ರಿಂದ ಸನ್ಮಾನ್ಯ ವಿಠಲ್ ಹೆರೂರ್ ಅವರ ನೇತೃತ್ವದೊಳಗ ಇಡೀ ಸಮಾಜವನ್ನ ಒಂದ್ ಕಡೆ ಕೂಡಿಸುವಂತಹ ಕೆಲಸವನ್ನ ಅವ್ರು ಮೊಟ್ಟ ಮೊದಲಿಗೆ ಮಾಡಿದರು. ಈಗ ಜನರಿಗೆ ಬಹಳ ಆಶ್ಚರ್ಯ ಆಗ್ತದ, ಈ ಕೋಲಿ ಸಮಾಜದೊಳಗ ಎಷ್ಟೊಂದು ಸಂಘಟನೆಗಳದಾವ ಅಂತ ಹೇಳಿ. ಈಗ ನೋಡಿ, ಪ್ರತಿಯೊಬ್ರು ತಾವು ರಾಜ್ಯದ ಅಧ್ಯಕ್ಷರು ಅಂತ ಹೇಳ್ಕೊಳ್ಳುವಂತ ಸಂದರ್ಭ ಇವತ್ತು ಬಂದದ. ಈ 20 ವರ್ಷದೊಳಗೆ ಅಥವಾ 30 ವರ್ಷದೊಳಗೆ ಏನ್ ಬದಲಾವಣೆ ಆಯ್ತು ಅಂತ ಹೇಳಿದ್ರ, ಸಮಾಜದ ಬಗ್ಗೆ ಇವರಿಗೆ ಎಷ್ಟು ಜಾಗೃತಿ ಮೂಡಿತು ಅಂತ ಹೇಳಿದ್ರ, ಎಲ್ಲರೂ ಈ ಸಂಸ್ಥೆ ಇದರೊಳಗ ಕಾರ್ಯ ಮಾಡ್ತಕ್ಕಂಥ ಅಧ್ಯಕ್ಷರು ಅಂತ ಹೇಳ್ಕೊಂಡು ಸಂಘಟನೆಗಳನ್ನ ಹುಟ್ಟುಹಾಕಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರಿಗೆ ಗೊಂದಲ ಆಗ್ತಾ ಇದೆ, ನಾವ್ ಎತ್ ಕಡೆ ಹೋಗ್ಬೇಕು ಏನು ಅಂತ ಹೇಳಿ. ಇದು ಏನು, ಈ ಅಖಿಲ ಭಾರತ ಕೋಲಿ ಸಮಾಜ ಅನ್ನುವಂಥದ್ದು ಹೊಸ ಸಂಘಟನೆ ಅಲ್ಲ. ಹಲವಾರು ವರ್ಷಗಳಿಂದ ದೆಹಲಿ ಒಳಗ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೋಲಿ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡ್ತದೆ. ಉತ್ತರ ಭಾರತದೊಳಗ ಕೋರಿ ಅನ್ನುವಂಥ ಜನಾಂಗ ಕೂಡ ಇದೆ. ನಾವು ಕರ್ನಾಟಕದೊಳಗೆ ಸೀಮಿತವಾಗಿ ಇದುವರೆಗೆ ನೋಡ್ತಾ ಇದ್ವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಸಮುದಾಯ ಎಸ್ ಟಿ ಒಳಗ ಇದೆ. ಆದ್ರೆ ಕರ್ನಾಟಕದೊಳಗೆ ದುರಂತ ಅಂತ ಹೇಳಿದ್ರ ಇನ್ನು ಕೆಟಗರಿ 1 ಒಳಗದ. ಇವತ್ತ ನಾವು ಈ ಜನಾಂಗದ ಸಂಖ್ಯೆಯನ್ನ ನೋಡಿದ್ರ ಬಹಳ ಕಡಿಮೆ ಅದ ಅಂತ ಹೇಳಿದ್ರು ರೆಡ್ಡಿ ಅವರು. ಯಾಕೆ ಅಂದ್ರೆ ಇವರು ಬೇರೆ ಬೇರೆ ಹೆಸರುಗಳೊಳಗ ತಮ್ಮನ್ನ ದಾಖಲಿಸಿಕೊಂಡಿದ್ದಾರೆ. ಅವ್ರ ಇದೇ ಒಂದೇ ಜಾತಿ ಒಳಗ ಒಂದೇ ಹೆಸರಿನೊಳಗ ಬಂದ್ರೆ ಒಂದು ಸಂಖ್ಯೆ ಬರ್ತಿತ್ತು. ಆದ್ರೆ ಬೇರೆ ಬೇರೆ ಇದರೊಳಗ ಹೋಗಿದ್ರಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸಂಖ್ಯೆಯ ಆಧಾರದ ಮೇಲೆ ನಮಗೆ ರಾಜಕೀಯ ಸೌಲಭ್ಯಗಳು ಸಿಗ್ತಾವ ಅನ್ನೋ ಕಾರಣಕ್ಕಾಗಿ ನಮ್ಮ ಸಂಖ್ಯೆ ಬಹಳ ಕಡಿಮೆ ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಅದಕ್ಕ ಈಗ ಜನರು ಏನ್ ಮಾಡ್ಬೇಕು ಅನ್ನುವಂಥ ಈ ಯಾವುದನ್ನ ನಮೂದಿಸ್ಬೇಕು ಅನ್ನುವಂಥ ಗೊಂದಲದೊಳಗಿರುವಂತಹದ್ದು ಕಾಣ್ತೀವಿ. ನಮ್ಮ ಸಮಾಜ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬುದ್ಧನಿಂದ ಹುಟ್ಟಿರುವಂತಹದ್ದು. ಬುದ್ಧ ಕೋಲಿ ಸಮಾಜದವನು ಅಂತ ಹೇಳ್ತೀವಿ. ರಾಮಾಯಣ ಮಹಾಭಾರತ ಬರೆದಂತ ವ್ಯಾಸ ವಾಲ್ಮೀಕಿಗಳು ನಮ್ಮವರು ಅಂತ ಹೇಳ್ತೀವಿ. ಅಲ್ಲಿ ಆ ಕಾವ್ಯದೊಳಗೆ ಬಂದಿರತಕ್ಕಂಥ ಗಂಗೆ ನಮ್ಮವಳು ಅಂತ ಹೇಳ್ತೀವಿ. ಆ ಕಾರಣಕ್ಕಾಗಿ ಮೈಸೂರು ಅರಸರು ಹೇಳಿದ್ರು ಇವರು ಗಂಗೆಯ ಮಕ್ಕಳು ಅನ್ನೋ ಕಾರಣಕ್ಕಾಗಿ ಗಂಗಾಮತ ಆಯ್ತು. ಆ ಗಂಗಾಮತ ಅನ್ನುವಂಥ ಪದನೇ ನಮಗ ಈಗ ಅನೇಕ ಸಂದರ್ಭದೊಳಗೆ ತೊಂದರೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಇವರಿಗೆ ಯಾವ ಒಂದು ಈ ಟ್ರೈಬಲ್ ಲಕ್ಷಣಗಳಿಲ್ಲ ಅನ್ನುವಂಥ ಕಾರಣಕ್ಕ ಈ ಒಂದು ST ಫೈಲು ಮೇಲಿಂದ ಮೇಲೆ ಮರಳಿ ಬರ್ತಾ ಇದೆ ಅನ್ನೋದಕ್ಕೆ ಕಾರಣ ಆಗಿತ್ತು. ಇವತ್ತು ನಾವು ನಮ್ಮಲ್ಲಿ ಅನೇಕ ಟ್ರೈಬಲ್ ಲಕ್ಷಣಗಳದಾವು, ನಾವು ಅದನ್ನು ಹುಡುಕ್ಬೇಕು. ಈಗಾಗಲೇ ಸಂಶೋಧನೆ ಮಾಡಿರುವಂತವ್ರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಈ ಒಂದು ಜೋಕುಮಾರ ಅಂತ ಇದೆ, ಗಣಪತಿ ಆದ್ಮೇಲೆ ಬರ್ತಕ್ಕಂಥದ್ದು. ಈ ಜೋಕುಮಾರ ಅನ್ನುವಂಥದ್ದು ಈ ಕೋಲಿ ಜನಾಂಗದಲ್ಲೇ ವಿಶಿಷ್ಟವಾಗಿರ್ತಕ್ಕಂಥದ್ದು. ಬೇರೆ ಜನಾಂಗದೊಳಗೆ ಇದು ಆಚರಣೆ ಒಳಗಿಲ್ಲ. ಅದನ್ನ ನಾವು ಎತ್ತಿ ಹೇಳ್ಬೇಕಾಗತ್ತಾ ಅಂತ. ನಾವು ಟ್ರೈಬಲ್ಸ್ ಇನ್ನು ನಮ್ ಜನಾಂಗದೊಳಗ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಜೋಕುಮಾರ್ನ ಕೂಡಿಸ್ಕೊಂಡು ಹಳ್ಳಿ ಒಳಗೆಲ್ಲ ತಿರುಗಾಡಿ ಜೋಳ ಕಾಳು ತೆಗೆದುಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಇದೆ. ಆ ರೀತಿಯ ಹಾಡುಗಳಿದಾವೆ, ಜೋಕುಮಾರ್ನ ಹಾಡುಗಳು ಅಂತ. ಅದು ನಮ್ಮ ಟ್ರೈಬಲ್ ಲಕ್ಷಣ ಆಗುತ್ತೆ. ಇಂಥ ಅನೇಕ ನಮ್ಮ ಆಚಾರ ವಿಚಾರ ರೀತಿ ಇವನ್ನೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕೆಲವು ಟ್ರೈಬಲ್ ಲಕ್ಷಣಗಳಿದಾವೆ, ಅವನ್ನೆಲ್ಲ ಗುರುತಿಸ್ಬೇಕಾಗತ್ತ ಅಂತ ಹೇಳಿ. ಇವತ್ತ ನಾವು ಬರೀ ST ಆಗೋದು ಒಂದೇ ಅಲ್ಲ, ನಾವೆಲ್ಲ ಸಂಘಟಿತರಾಗಬೇಕು. ಮೊದಲ ಕೂಡ್ಬೇಕು. ಒಂದು ಕಾರ್ಯಕ್ರಮ ಅದಂದ್ರೆ ಅವ್ರು ಮಾಡ್ಯಾರಂದ್ರೆ ಇವ್ರು ಹೋಗಲ್ಲ, ಇವ್ರು ಮಾಡ್ಯಾರಂದ್ರೆ ಅವ್ರು ಹೋಗಲ್ಲ. ಇಲ್ಲಿ ಭಿನ್ನ ಮತಗಳು ಕಾಣ್ತಾ ಇರ್ತವೆ. ಇವತ್ತು ಏನ್ ಆಗ್ಬೇಕಾಗ್ಯದ ಅಂದ್ರೆ, ಯಾರೇ ಇರ್ಲಿ ಒಂದ್ ಸಮಾಜದ ಕಾರ್ಯಕ್ರಮ ಅಂದ್ರೆ ಅದು ನಮ್ದು. ನಾವೆಲ್ಲರೂ ಒಂದು ಐಕ್ಯತೆ ಅನ್ನುವಂಥದ್ದು ಇರ್ಬೇಕು ಅಂತ ಹೇಳಿ. ಈ ಐಕ್ಯತೆಯನ್ನ ಮೂಡಿಸಿದಂಥವರೇ ವಿಠಲ್ ಹೆರೂರ್ ಅವ್ರು. ತಾವೆಲ್ಲ ನೋಡಿರ್ಬೇಕು, ಎಲ್ಲೋ ಹಳ್ಳಿ ಒಳಗ ಇರ್ತಕ್ಕಂಥ ಈ ಜನಾಂಗ ಬಹಳ ಕೆಳ ಹಂತದೊಳಗ ಮೇಲ್ವರ್ಗದವರ ದಾಸರಾಗಿ ಸೇವಕರಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಜನರನ್ನ ಬಡಿದೆಬ್ಬಿಸಿ ನಾವು ಕೂಡ ಈ ಭಾರತದೊಳಗ ಈ ಎಲ್ಲರ ಜೊತೆಗೆ ಸಮಾನರು, ಈ ವರ್ಗಗಳಲ್ಲಿ ನಾವು ಸಮಾನರು ಅನ್ನೋಂತ ಹೇಳುವಂತಹದ್ದನ್ನ ಇವರು ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ಇವತ್ತ ಜನರಲ್ಲಿ ಜಾಗೃತಿ ಮೂಡ್ಯದ. ಇದೆಲ್ಲ ಏನ್ ಕಾರಣ, ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ಶಿಕ್ಷಣ, ಎಜುಕೇಶನ್ ಬಂತು ಅಂದ್ರೆ ಏನಾದ್ರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ನಾವು ಜಾಗೃತಿ ಕಾರ್ಯಕ್ರಮಕ್ಕೆ ಎಲ್ಲೋ ಹಳ್ಳಿಗೆ ಹೋದಾಗ ನಮ್ ಜೊತೆಗೆ
ನಮ್ಮ ಮಲ್ಲಣ್ಣಪ್ಪ ಮುದ್ದೆ ಸರ್ ಅವ್ರು ಇರ್ತಿದ್ರು. ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಏನ್ ಹೇಳೋದು ಅಂದ್ರೆ ಜನರಿಗೆ ಎಜುಕೇಶನ್ ಕೊಡ್ರಿ, ನಿಮ್ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ, ಆಸ್ತಿ ಮಾಡ್ಬೇಡ್ರಿ, ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರೇ ನಿಮ್ಮ ಆಸ್ತಿ ಅಂತ ನಾವು ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಮಹಿಳಾ ಲೋಕದೊಳಗ 2ನೇ ದರ್ಜೆಯ ಪ್ರಜೆಯಾಗಿರ್ತಕ್ಕಂತ ಮಹಿಳೆಗೆ ಯಾವುದೇ ಒಂದು ಸೌಲಭ್ಯಗಳು ಇರದೇ ಇರ್ತಕ್ಕಂತ ಸಂದರ್ಭದೊಳಗ ಇವತ್ತ ಮಹಿಳೆಯರು ಕಷ್ಟಪಟ್ಟು ಎಷ್ಟು ದುಡಿದ್ರು ಕೂಡ ಅವರಿಗೆ ಈ ಸಮಾನತೆ ಅನ್ನುವಂಥದ್ದು ದೊರೀತಾ ಇಲ್ಲ ಅನ್ನೋ ಕಾರಣಕ್ಕ ಅವರು ಕೂಡ ಶಿಕ್ಷಣವನ್ನ ಪಡಿಬೇಕು, ಪುರುಷರ ಜೊತೆಗೆ ಅಷ್ಟೇ ಸಮಾನವಾಗಿ ಶಿಕ್ಷಣವನ್ನ ಪಡಿಬೇಕು ಅನ್ನುವಂತಹದ್ದು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ಹೇಳ್ತಾ ಬಂದ್ವಿ. ಸಮಾಜ ಅಂತ ಹೇಳಿದ್ರ ಪುರುಷರು ಇರ್ತಾರೆ, ಮಹಿಳೆಯರು ಇರ್ತಾರೆ. 50% ಜನ ಮನೆಯೊಳಗೆ ಇಟ್ಟು ನಾವು ಸಮಾಜ ಸುಧಾರಣೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಈ ಜಗತ್ತಿನೊಳಗ ಅಥವಾ ದೇಶದೊಳಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ 50% ಮನೆಯೊಳಗೆ ಇಟ್ಟು 50 ಡೆವಲಪ್ ಆಗ್ತೀವಿ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಮಗ್ರವಾಗಿ ಬೆಳವಣಿಗೆ ಆಗ್ಬೇಕಾಗತ್ತ. ಅದಕ್ಕ ಮಹಿಳೆಯರನ್ನು ಕೂಡ ನೀವು ಪ್ರಾತಿನಿಧ್ಯ ಕೊಡ್ಬೇಕಾಗ್ತದ ಅನ್ನುವಂಥದ್ದಕ್ಕ ಇವತ್ತ ಅವರು ಕೂಡ ಜಾಗೃತರಾಗಿದ್ದಾರೆ, ಬರ್ತಾ ಇದ್ದಾರೆ ಹೊರಗಡೆ. ಅದು ಒಂದು ಪ್ರಗತಿಯ ಲಕ್ಷಣ, ಬೆಳವಣಿಗೆಯ ಲಕ್ಷಣ ಅಂತಾನೆ ತಿಳ್ಕೊಳ್ಬೇಕು. ಇವತ್ತು ನಾವು ನಮ್ಮ ಸಮುದಾಯದ ಬಗ್ಗೆ ಹೇಳ್ಬೇಕಾದ್ರ ರಾಮಾಯಣದೊಳಗ ರಾಮನನ್ನ ಹೊಳೆ ದಾಟಿಸಿದಂತವನೇ ಗುಹ ಅನ್ನುವಂಥವನು ಅಂಬಿಗ ಅಂತ ಹೇಳುವಂಥದ್ದು. ಮಹಾಭಾರತದೊಳಗೆ ಬರ್ತಕ್ಕಂಥ ಈ ವ್ಯಾಸ ಮಹರ್ಷಿ ಹುಟ್ಟಿರ್ತಕ್ಕಂಥದ್ದು ಮತ್ಸ್ಯ ಕನ್ಯೆ, ಒಂದು ಈ ಮತ್ಸ್ಯಕನ್ಯೆಗೆ ಯೋಜನೆಗಂಧಿ ಸತ್ಯವತಿ ಅನ್ನುವಂತ ಹೆಸರಿನೊಳಗ ಈ ವ್ಯಾಸ ಮಹರ್ಷಿಗಳು ಇದೇ ಸಮಾಜದೊಳಗ ಹುಟ್ಟಿದ್ರು ಅನ್ನುವಂಥದ್ದು. ಮಹರ್ಷಿ ವ್ಯಾಸ ಆಗಿರಬಹುದು, ವಾಲ್ಮೀಕಿ ಆಗಿರಬಹುದು, ರಾಮಾಯಣ ಮಹಾಭಾರತ ಕಾವ್ಯಗಳ ಒಂದು ಪಾತ್ರಗಳಾಗಿ ಈ ಜನಾಂಗದ ಹೆಸರನ್ನ ಅವ್ರು ಕೊಟ್ಟಿರುವಂತಹದ್ದು ನಾವು ನೋಡ್ತೇವೆ. ಅದೇ ರೀತಿ ಗಂಗೆ ಅನ್ನುವಂಥವಳು ಕೂಡ ಆ ಒಂದು ಮಹಾಭಾರತದ ಪಾತ್ರನೇ. ಗಂಗೆ ಅಂದ್ರೆ ಈ ನೀರು ಪವಿತ್ರ ಅನ್ನುವಂಥ ಅರ್ಥದೊಳಗ ಎಲ್ಲ ನಾವು ಗಂಗೆಯ ಮಕ್ಕಳು. ಏನದು ಸರ್ ಹೇಳಿದ್ರು, ನೆಲಬೇಟೆಗಾರರು ಜಲಬೇಟೆಗಾರರು ಅನ್ನುವಂಥದ್ದು. ಭೂಮಿ ಮೇಲೆ ಬೇಟೆ ಆಡುವಂಥವರು ಒಂದ್ ಕಡೆ, ನೀರಿನಲ್ಲಿ ಬೇಟೆಯಾಡೋರು ಅದು ಮೀನುಗಾರರು ಮತ್ತು ಬೆಸ್ತರು ಅನ್ನುವಂಥದ್ದು ನೆಲ ಮತ್ತು ಜಲಬೇಟೆಗಾರರು ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿಯೇ ಇರುವಂತಹ 2. ಆದ್ರೆ ಇವತ್ತೇನಾಗ್ಯದ, ವಾಲ್ಮೀಕಿಯನ್ನ ಮತ್ತೊಬ್ಬರು ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಗೆ ವಾಲ್ಮೀಕಿಯವರು ಬೆಸ್ತರು, ಬೇರೆಯವರು ಅನ್ನುವಂಥ ಅರ್ಥದೊಳಗ ಬರ್ತಾ ಇದೆ ಅಂತ ಹೇಳಿ. ಅದಕ್ಕ ಈ ಒಂದು ಇದರೊಳಗೆ ರಾಜಕೀಯವಾಗಿ ನೋಡೋದಾದ್ರೆ ಇವತ್ತ ನಮ್ಮಲ್ಲಿ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಾಯಕರಿಲ್ಲ ಅನ್ನುವಂಥದ್ದು, ನಾಯಕರ ಕೊರತೆ ಇದೆ. ಈಗ ಗ್ರಾಮೀಣ ಮಟ್ಟದೊಳಗ, ಪಂಚಾಯತಿ ಮಟ್ಟದೊಳಗ, ತಾಲೂಕಾ ಮಟ್ಟದೊಳಗ ತಯಾರಾಗ್ತಾ ಇದ್ದಾರೆ. ಇದು ಮೇಲೆ ಬರ್ಬೇಕು. ಇದಕ್ಕೆಲ್ಲ ಏನ್ ಕಾರಣ ಅಂತ ನಾವು ಆಲೋಚನೆ ಮಾಡಿದ್ರ ನಾವೆಲ್ಲ ಹೇಗಿದ್ದೀವಿ ಅಂದ್ರ, ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಬಡವರು. ಇವತ್ತ ಚುನಾವಣೆ ಅಂದ್ರೆ ಏನಾಗ್ಯದ ಅಂದ್ರೆ ದುಡ್ಡಿದ್ದವರೇ ಬರ್ಬೇಕು ಅನ್ನುವಂಥದ್ದಾಗ್ಯದ. ಅದಕ್ಕೆ ಏನಾಗ್ತದ, ಆದವರೇ ಆಗ್ಬೇಕಾಗತ್ತ, ಹಣ ಇದ್ದವರೇ ಆಗ್ಬೇಕಾಗ್ತದ. ಉಳಿದವರಿಗೆ ಇವತ್ತ ನಾವು ಮತಗಳನ್ನ ಮಾರ್ಕೊಳ್ಳುವಂಥದ್ದಲ್ಲ, ಅದು ತಪ್ಪಬೇಕು. ಜಾಗೃತಿ ಮೂಡ್ಬೇಕಲ್ಲಿ. ಮತ ಮಾರ್ಕೊಳ್ಳೋದಾಗ್ಬಾರ್ದು. ನಮ್ಮ ಜನಾಂಗದವರು ಒಬ್ಬರು ನಿಂತಿದ್ರ ಅಲ್ಲಿ ಮತ ಮಾರ್ಕೊಳ್ಳುವಂತ ಕೆಲಸ ಮಾಡಬಾರದು. ನಮ್ಮವ್ರನ್ನ ಆರಿಸಿ ತರಬೇಕು ಅನ್ನುವಂತ ಒಕ್ಕಟ್ಟಿರ್ಬೇಕು. ನಮ್ಮ ಜನರೇ ಒಂದ್ ಕಡೆ ಇವತ್ತ ಅಫ್ಜಲ್ಪುರ್ ಆಗಿರ್ಬೋದು, ಚಿಂಚೋಳಿ ಆಗಿರ್ಬೋದು, ಈ ಬೇರೆ ಬೇರೆ ಇದ್ರೊಳಗ ನಮ್ ಜನಾಂಗ ಹೆಚ್ಚಿದೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ನಮ್ಮವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು ಅನ್ನುವಂತ ಮನೋಭಾವ ಯಾವಾಗ ಮೂಡೋದಿಲ್ವೋ ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವ್ ಮತ್ತೆ ಬೇರೆಯವರಿಗೆ ಜೀ ಹೊಡೆದು ಕಾಲ್ ಹಿಡಿದು ಮಾಡುವಂತಹದ್ದು ಆಗತ್ತ ಅಂತ ಹೇಳಿ. ಅದಕ್ಕೆ ಜನ ಜಾಗೃತಿಗೊಳ್ಬೇಕು. ಮತ ಮಾರಾಟ ಮಾಡ್ಕೋಬಾರ್ದು, ಅದು ನಮ್ಮ ಹಕ್ಕು, ಅದನ್ನ ನಾವು ಚಲಾಯಿಸುವಂತಹದ್ದು. ಅದು ಹೋದ್ರ, ಆ ಒಂದು ಬದಲಾವಣೆ ಬಂದ್ರ ನಮ್ಮಲ್ಲಿ ಏನಾದ್ರೂ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ. ನಮ್ಮವರನ್ನ ನಿಲ್ಲಿಸಿ, ನಾ ಬಹಳ ಸಲ ವಿಚಾರ ಮಾಡ್ತೀನಿ, ನಾವು ಬಡವರು ಇದ್ದೀವಲ್ಲ, ನಮ್ಮ ಹತ್ರ ದುಡ್ಡಿಲ್ಲಲ್ಲ, ಇಡೀ ಎಲ್ಲಾ ಜನ ಸೇರಿ ಸಹಾಯ ಮಾಡಿದ್ರೆ ಒಬ್ಬ ವ್ಯಕ್ತಿನ ಆರಿಸ್ ಬರ್ಲಿಕ್ಕೆ ಅಸಾಧ್ಯನಾ ಹೇಳಿ? ಎಲ್ಲಾರು ಹೆಲ್ಪ್ ಮಾಡಿದ್ರೆ ಗೆಲ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆ ರೀತಿ ಆಲೋಚನೆ ಮಾಡೋದಿಲ್ಲ? ನಮ್ಮವರು ಒಬ್ರು ನಾಯಕರಾಗಬೇಕು ಅಂತ ಯಾಕ ವಿಚಾರ ಮಾಡೋದಿಲ್ಲ? ಹಿಂಗ ಅನೇಕ ಸಮಸ್ಯೆಗಳದಾವ. ನಾವೇ ಕಚ್ಚಾಡ್ತೀವಿ. ನಮ್ಗೆ ಜಗಳ ಹಚ್ಚೋರು ಬಹಳ ಜನ ಇರ್ತಾರ. ಅದಕ್ಕೆ ನಾವು ತಯಾರೇ ಇರ್ತೀವಿ. ಯಾರ ಕಿವಿ ಓದಿದ್ರೆ ಸಾಕು ಜಗಳ ಮಾಡ್ತೀವಿ. ಅದಕ್ಕ ಜಾಗೃತಿ ಮೂಡ್ಬೇಕು. ಯಾವ ರೀತಿಯೊಳಗ ಮೊದಲ ಸಂಘಟಿತರಾಗ್ಬೇಕು, ಎಲ್ಲರೂ ಶಿಕ್ಷಣ ಪಡಿಬೇಕು. ಅದರಿಂದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ಕಾಂಪಿಟೇಟಿವ್ ಯುಗ ಅದ, ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ತೀವಿ, ಹೆಂಗಿದಾರೆ
ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಜಿಲ್ಲೆ ಹೆಂಗದ. ಇವತ್ ನನಗ KKRDB ದೊಳಗ ಶಿಕ್ಷಣ ತಜ್ಞ ಅಂತ ಮಾಡ್ಯಾರ. ಇಡೀ 7 ಜಿಲ್ಲೆಗಳೊಳಗ ಎಲ್ಲಾ ಶಾಲೆಗಳಿಗೆ ಅಡ್ಡಾಡಿದ್ರೆ ಎಂತ ಪರಿಸ್ಥಿತಿ ಅದ ಅಂದ್ರೆ ನಮ್ ತಲಿ ಕೆಳಗ್ ಹಾಕಿ ನಾಚಿಕೆ ಬರ್ತದೆ. SSLC ಹುಡುಗರಿಗೆ ಒಂದ್ ಲೆಕ್ಕ ಮಾಡ್ಲಿಕ್ ಬರಂಗಿಲ್ಲ. SSLC ಹುಡುಗರಿಗೆ ಒಂದ್ ಲೈನ್ ಸರಿಯಾಗಿ ಓದ್ಲಿಕ್ ಬರಂಗಿಲ್ಲ. ಇದು ಯಾಕೆ ಆಗ್ತದ? ನಾವೆಲ್ಲ ಈ ಯಾದಗಿರಿ ಭಾಗದೊಳಗ ಗುಳೆ ಹೋಗ್ತಕ್ಕಂಥದ್ ಬಹಳ ಅದ. ಯಾಕೆ ಹೋಗ್ತಾರ ಗುಳೆ ಅಂದ್ರೆ ರೊಕ್ಕ ಗಳಿಸ್ಲಿಕ್ ಹೋಗ್ತಾರ. ರೊಕ್ಕ ಗಳಿಸ್ತಂದ್ ಏನ್ ಮಾಡ್ತಾರಪ್ಪ, ಮಕ್ಕಳಿಗೆ ಸಾಲಿ ಕಲಿಸ್ತಾರೇನು? ಅವ್ರ ಸಾಲಿ ಬಿಡಿಸ್ಕೊಂಡ್ ಕರ್ಕೊಂಡ್ ಹೋಗ್ತಾರ, ಹತ್ತಿ ಬಿಡಿಸ್ಲಿಕ್ ಕರ್ಕೊಂಡ್ ಹೋಗ್ತಾರ. ನಿಮ್ ಮಕ್ಕಳಿಗೆ ಕೆಲಸ ಮಾಡ್ಲಿಕ್ ಕರ್ಕೊಂಡ್ ಹೋಗ್ತಿರಲ್ಲ, ಅವ್ರಿಗೆ ಶಿಕ್ಷಣ ಕೊಡ್ಬೇಕು. ಅದಕ್ಕೆ ಏನಾಗ್ತದ, ಸಾಲಿ ಒಳಗ್ ಹೆಸರು ಇರ್ತದ, ಹುಡುಗ ಎಲ್ಲೋ ಕೆಲಸ ಮಾಡ್ತಿರ್ತಾರ. ಹಿಂಗ್ ಆಗ್ಬಾರ್ದು. ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಮೊದಲು, ಅದ್ರಲಿಂದ ಏನಾದ್ರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕ ಇಲ್ಲಿ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಕಾರ್ಯಕ್ರಮ ಬಹಳ ತಡವಾಗಿ ಶುರು ಆಯ್ತು. ಅದಕ್ಕ ಕೆಲವು ಮಾತುಗಳನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಈ ಸಂಘಟನೆಯ ಸದಸ್ಯತ್ವದ ಅಭಿಯಾನ ಇವತ್ತಿರೋದ್ರಿಂದ ಇದು ರಾಷ್ಟ್ರ ಮಟ್ಟದೊಳಗ ವೀರೇಂದ್ರ ಕಶ್ಯಪ್ ಅವರು ಶ್ರೀ ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಶ್ರೀ ದತ್ತಾತ್ರೇಯ ರೆಡ್ಡಿ ಮುದರಾಜ್ ಅವರಿದ್ದಾರೆ. ಮಹಿಳೆಯ ಒಂದು ಘಟಕವನ್ನ ಮಾಡಿಕೊಂಡು ಜಿಲ್ಲಾ ಮತ್ತು ರಾಜ್ಯ ಅಧ್ಯಕ್ಷರನ್ನಾಗಿ, ಜಿಲ್ಲೆ ಅಧ್ಯಕ್ಷರು ಬೇರೆ ಇದ್ದಾರೆ, ರಾಜ್ಯ ಅಧ್ಯಕ್ಷರನ್ನಾಗಿ ನನ್ನನ್ನ ಫೆಬ್ರವರಿ ಒಳಗೆ ಸರ್ ಘೋಷಣೆ ಮಾಡಿದಾಗ ನಾವು ಮಾರ್ಚ್ ಒಳಗೆ ಒಂದು ಕಾರ್ಯಕ್ರಮ ಮಾಡೇ ಬಿಡೋಣ ಅಂತ ನಾವು ಅನಿತಾ ಅವರು ನಾವು ಸೇರ್ಕೊಂಡು ಒಂದು ಮಹಿಳಾ ದಿನಾಚರಣೆ ಮಾಡಿದೆವು. ಡಾಕ್ಟರ್ ಇಂದಿರಾ ಶಕ್ತಿ ಅವರಿಗೆ ಗೆಸ್ಟ್ ಅಂತ ಕರೆದಿದ್ದೆವು. ಪ್ರಾರಂಭದ ಕಾರ್ಯಕ್ರಮ ಅಖಿಲ ಭಾರತೀಯ ಕೋಲಿ ಸಮಾಜಕ್ಕೂ ಮಹಿಳಾ ದಿನಾಚರಣೆ ಮೂಲಕನೇ ಪ್ರಾರಂಭ ಆಯ್ತು. ಇವತ್ತ ಅನೇಕ ಸಭೆಗಳನ್ನ ಮಾಡಿದೀವಿ, ಆನ್ಲೈನ್ ಮೀಟಿಂಗ್ ಗಳನ್ನ ಮಾಡಿದೀವಿ. ಸಮಾಜದ ಬಗ್ಗೆ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದಕ್ಕ ಇವತ್ತ ಇಲ್ಲಿ ಸಾಮಾನ್ಯ ಸದಸ್ಯತ್ವ ಅಭಿಯಾನವನ್ನ ಮಾಡ್ತಾ ಇದೀವಿ. ಈ ಸಂಘಟನೆಯನ್ನ ಸರ್ವರು ಇದು ರಾಷ್ಟ್ರದ ಮಟ್ಟದೊಳಗೆ ಇರೋದ್ರಿಂದ ಎಲ್ರು ಇದರ ಸದಸ್ಯರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.